ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಗುರುವಾರ ಶುಭ ದಿನ. ಈ ದಿನ ಯಾವ ದೇವರನ್ನು ಪೂಜಿಸಬೇಕು? ಗುರುವಾರ ದೇವರನ್ನು ಪೂಜಿಸುವುದರಿಂದಾಗಿ ಪ್ರಯೋಜನವೇನಾಗುತ್ತೆ? ಗುರುವಾರದಂದು ನಾವು ಯಾವ ಕೆಲಸವನ್ನು ಮಾಡಬೇಕು, ಮಾಡಬಾರದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುವಾರನನ್ನು ಭಗವಾನ್ ವಿಷ್ಣು ಮತ್ತು ಸೃಷ್ಟಿಕರ್ತ ದೇವನಾದ ಗುರು ಬೃಹಸ್ಪತಿಗೆ ಅರ್ಪಿಸಲಾಗಿದೆ. ಮತ್ತೊಂದೆಡೆ ಸಂಪತ್ತಿನ ಆದಿದೇವತೆಯಾದ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿಯಾದ್ದರಿಂದ ನಾವು ಈ ದಿನ ವಿಷ್ಣುವನ್ನು ಪೂಜಿಸುವರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದರಿಂದ ಶುಭವನ್ನು ನಮ್ಮದಾಗಿಸಿಕೊಳ್ಳಬಹುದು. ಗುರುವಾರಕ್ಕೆ ಸಂಬಂಧಿಸಿದಂತೆ ಕೆಲವು ವಿಶೇಷ ನಿಯಮಗಳಿವೆ. ಈ ನಿಯಮಗಳನ್ನು ನಾವು ಅನುಸರಿಸುವುದರಿಂದ ಭಗವಾನ್ ವಿಷ್ಣುವನ್ನು ಸರಳವಾಗಿ ಮೆಚ್ಚಿಸಬಹುದು ಮತ್ತು ಗ್ರಹಗಳಿಂದಾಗುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಗುರುವಾರ ವಿಷ್ಣುವಿನ ಆರಾಧನೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಕೆಲಸವನ್ನು ಮಾಡಬಾರದು ಅಂತ ನೋಡೋಣ. ಗುರುವಾರ ಸಂಬಳ ಬಂದರೆ ಏನು ಮಾಡಬೇಕು ಅಂದರೆ, ನಿಮ್ಮ ಸಂಬಳ ಗುರುವಾರ ಬಂದರೆ ಅಥವಾ ಗುರುವಾರದಂದು ನಿಮ್ಮ ವ್ಯವಹಾರದಲ್ಲಿ ಲಾಭ ಬಂದರೆ ನೀವು ಲಾಭದಲ್ಲಿ ಅರ್ಧ ಭಾಗವನ್ನು ಅಥವಾ ಸಂಬಳದಲ್ಲಿ ಅರ್ಧವನ್ನು ದೇವರ ಮುಂದಿಟ್ಟು ಪೂಜಿಸಿ. ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗಲೆಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಒಂದು ವೇಳೆ ನಿಮಗೆ ಅರ್ಧದಷ್ಟು ಸಂಬಳವನ್ನು ಅಥವಾ ಲಾಭವನ್ನು ದೇವರಿಗೆ ಇಡಲು ಸಾಧ್ಯವಾಗದಿದ್ದರೆ ಸ್ವಲ್ಪ ಹಣವನ್ನಾದರೂ ಇಡಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ ಎಂದಿಗೂ ಹಣದ ಸಮಸ್ಯೆ ಕೊರತೆ ಉಂಟಾಗುವುದಿಲ್ಲ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವುದಿಲ್ಲ. ಹಣವನ್ನಿಟ್ಟು ಪೂಜಿಸಿದ ನಂತರ ಈ ಹಣವನ್ನು ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನ ಮಾಡಬಹುದು ಮತ್ತು ಧಾರ್ಮಿಕ ಕೆಲಸಗಳನ್ನು ಕೂಡ ಈ ಹಣವನ್ನು ಉಪಯೋಗಿಸಿಕೊಳ್ಳಬಹುದು. ಗುರುವಾರ ಖರೀದಿಸಬೇಕಾಗಿರುವುದೇನು ಗೊತ್ತಾ? ಪುರಾಣಗಳಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸುವಂತೆ ಗುರುವಾರವು ಶುಭ ಕಾರ್ಯಗಳಿಗೆ ಶುಭವಾಗಿದ್ದು ಅಶುಭ ಕಾರ್ಯಗಳಿಗೆ ಅಶುಭವಾಗಿದೆ. ಆದ್ದರಿಂದ ಗುರುವಾರದಂದು ನಾವು ಚಾಕು, ಕತ್ತರಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಖರೀದಿಸಬಾರದು. ಗುರುವಾರದಂದು ಚಿನ್ನ, ಬೆಳ್ಳಿ ಮತ್ತು ಬಟ್ಟೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಗುರುವಾರದಂದು ಈ ನಿಯಮಗಳನ್ನು ಅನುಸರಿಸುವುದರಿಂದ ಕುಂಡಲಿಯಲ್ಲಿನ ಗುರುಗ್ರಹವು ಪ್ರಬಲವಾಗುತ್ತದೆ ಮತ್ತು ನಮ್ಮ ದುರಾದೃಷ್ಟವು ದೂರ ಆಗುತ್ತದೆ. ಗುರುವಾರ ಮಹಿಳೆಯರು ಈ ಕೆಲಸ ಮಾಡಬಾರದು. ಮಹಿಳೆಯರ ಜಾತಕದಲ್ಲಿ ಗುರುವನ್ನು ಆಕೆಯ ಗಂಡ ಮತ್ತು ಸಂತಾನದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಗುರುವಾರ ಎಲ್ಲ ಮಹಿಳೆಯರು ಗುರುವಿಗೆ ಅವಮಾನವಾಗುವಂತಹ ಅಥವಾ ಗುರುವನ್ನು ದುರ್ಬಲಗೊಳಿಸುವಂತಹ ಕೆಲಸಗಳನ್ನು ಮಾಡಬಾರದು. ಈ ದಿನ ಮನೆಯ ಮಹಿಳೆಯರು ತಲೆ ಕೂದಲು ತೊಳೆಯಬಾರದು ಅಥವಾ ಕೂದಲನ್ನು ಕತ್ತರಿಸಬಾರದು. ಮಹಿಳೆಯರು ಗುರುವಾರದಂದು ಈ ಕೆಲಸ ಮಾಡಿದರೆ ಅದನ್ನು ದೋಷಯುಕ್ತವೆಂದು ಪರಿಗಣಿಸಲಾಗುತ್ತದೆ. ಯಾವ ಮಹಿಳೆ ಈ ಕೆಲಸವನ್ನು ಮಾಡುತ್ತಾಳೋ ಅದು ಆಕೆಯ ಪತಿ ಮತ್ತು ಸಂತಾನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎನ್ನುವ ನಂಬಿಕೆ. ಇದರಿಂದ ಮನೆಯಲ್ಲಿ ಹಣದ ಕೊರತೆಯನ್ನು ಅನುಭವಿಸಬೇಕಾಗುತ್ತದೆ. ಗುರುವಾರ ಬಟ್ಟೆ ತೊಳೆದರೆ ಆರ್ಥಿಕ ನಷ್ಟವಾಗುವುದು. ಗುರುವಾರ ಬಟ್ಟೆಯನ್ನು ತೊಳೆಯಬಾರದು ಮತ್ತು ಸಾಬೂನನ್ನು ಬಳಸಬಾರದೆಂದು ಹೇಳಲಾಗಿದೆ. ಈ ದಿನ ಸಾಬೂನನ್ನು ಕೊಳಕು ಬಟ್ಟೆಗಳನ್ನು ತೊಳೆಯುವುದರಿಂದ ಬಟ್ಟೆಗಳ ಕೊಳೆಯು ತೊಳೆದು ಹೋಗುವರೊಂದಿಗೆ ಮನಸ್ಸಿನ ಸಂತೋಷ, ಸಮೃದ್ಧಿ ತೊಳೆದು ಹೋಗುತ್ತದೆ ಎನ್ನುವ ನಂಬಿಕೆ. ಬಟ್ಟೆ ತೊಳೆಯಬೇಕೆಂಬ ಅಗತ್ಯವಿದ್ದರೆ ಸೋಪನ್ನು ಬಳಸದೆ ಕೇವಲ ನೀರಿನಲ್ಲಿ ಬಟ್ಟೆಯನ್ನು ತೊಳೆದು ಒಣಗಿಸಬಹುದು. ಗುರುವಾರದಂದು ಲಕ್ಷ್ಮೀನಾರಾಯಣನನ್ನು ಪೂಜಿಸಿ. ಗುರುವಾರದಂದು ಲಕ್ಷ್ಮೀನಾರಾಯಣ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ನಿಮ್ಮ ಮನೆಯಲ್ಲಿ ಭಗವಾನ್ ಸತ್ಯನಾರಾಯಣ ಕಥೆಯನ್ನು ಓದಲು ನೀವು ಬಯಸಿದರೆ ಇದಕ್ಕಾಗಿ
ಗುರುವಾರದ ಶುಭ ದಿನವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಗುರುವಾರದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ನಾವು ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಲಕ್ಷ್ಮೀ ದೇವಿಯನ್ನು ಮತ್ತು ಶ್ರೀಹರಿಯನ್ನು ಗುರುವಾರ ಪೂಜಿಸುವುದರಿಂದ ನಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವೂ ಮತ್ತು ಮನೆಯಲ್ಲಿ ಸಮೃದ್ಧಿಯೂ ನೆಲೆಯಾಗಲಿದೆ. ಅರಿಶಿನ ಸ್ನಾನ ಮಾಡಬೇಕು. ವಿಷ್ಣುವಿಗೆ ಹಳದಿ ಬಣ್ಣವು ಅತ್ಯಂತ ಪ್ರಿಯವಾದ ಬಣ್ಣವಾದ್ದರಿಂದ ಗುರುವಾರ ನೀವು ವಿಷ್ಣುವನ್ನು ಪೂಜಿಸುವ ಮುನ್ನ ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸಿ ನಂತರ ಸ್ನಾನ ಮಾಡುವುದು ಅತ್ಯಂತ ಪ್ರಯೋಜನಕಾರಿ. ಅರಿಶಿನ ನೀರಿನಿಂದ ನೀವು ಸ್ನಾನ ಮಾಡಿದ ನಂತರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾರಾಯಣನನ್ನು ಪೂಜಿಸಬೇಕು ಹಾಗೂ ವಿಷ್ಣುವಿಗೆ ಹಳದಿ ಬಣ್ಣದ ಸಿಹಿ ಖಾದ್ಯಗಳನ್ನು ಅರ್ಪಿಸಬೇಕು. ಇದರಿಂದ ನಿಮ್ಮೆಲ್ಲ ಕೆಲಸದಲ್ಲೂ ನೀವು ಯಶಸ್ಸನ್ನು ನೋಡುತ್ತೀರಾ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಗುರುವಾರ ನಾವು ಪೂಜೆ ಮಾಡೋದು, ಯಾವ ತಪ್ಪು ಮಾಡಬಾರದು, ಯಾವ ಕೆಲಸವನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀನಲ್ವಾ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.